ಗೈಸ್, 20ನೇ ಸೆಂಚುರಿನಲ್ಲಿ ಇಡೀ ವರ್ಲ್ಡ್ ಏನ್ ನಂಬ್ತಾ ಇದ್ರಪ್ಪ ಅಂದ್ರೆ ಇನ್ಮೇಲೂ ಕೂಡ ಫಿಸಿಕ್ಸ್ ನಲ್ಲಿ ಇನ್ವೆನ್ಷನ್ ಮಾಡೋದಕ್ಕೆ ಏನು ಇಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಪ್ಯಾರಿಸ್ಗೆ ಸೇರಿದ್ದ ಯಂಗ್ ಸೈಂಟಿಸ್ಟ್ ಆದ ಮೆರಿ ಕ್ಯೂರಿ ಅವರು ಇದನ್ನ ತಪ್ಪು ಅಂತ ಸಾಬೀತುಪಡಿಸಿದ್ರು. ಒಂದು ಸಣ್ಣ ಶೆಡ್ ನಲ್ಲಿ ಮೆರಿ ಕ್ಯೂರಿ ಮತ್ತೆ ಅವರ ಹಸ್ಬೆಂಡ್ ಆದ ಪೆರಿ ಇಬ್ರು ಸೇರ್ಕೊಂಡು ಹೆಂಗಾದ್ರೂ ಮಾಡಿ ಒಂದು ಹೊಸ ಎನರ್ಜಿ ಸೋರ್ಸ್ ಅನ್ನ ಕಂಡುಹಿಡಿಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ತುಂಬಾ ವರ್ಷ ಹೀಗೆ ರಿಸರ್ಚ್ ಮಾಡಿ ಫೈನಲಿ 1898ರಲ್ಲಿ ಪೊಲಿನಿಯಂ ಅನ್ನೋ ಒಂದು ಕೆಮಿಕಲ್ ಎಲಿಮೆಂಟ್ ಅನ್ನ ಕಂಡುಹಿಡಿತಾರೆ. ಇದಾಗಿ ಕೆಲವೇ ತಿಂಗಳಲ್ಲಿ ರೇಡಿಯಂ ಅನ್ನೋ ಒಂದು ಎಲಿಮೆಂಟ್ ಅನ್ನ ಕೂಡ ಕಂಡುಹಿಡಿತಾರೆ. ಹೌದು, ಕತ್ಲೆಯಲ್ಲಿ ಮಿಂಚುತ್ತಲ್ಲ, ಅದೇ ರೇಡಿಯಂ. ಈ ರೇಡಿಯಂ ಡಾರ್ಕ್ ನಲ್ಲಿ ಗ್ಲೋ ಆಗ್ತಾ ಇದ್ರಿಂದ ಇದ್ರ ಮೇಲೆ ಒಂದು ಲವ್ ಉಂಟಾಗಿ ಮೆರಿ ಕ್ಯೂರಿ ಅವರು ಇದನ್ನ ಅವರ ನೋಟ್ ಬುಕ್ಸ್ ಅಲ್ಲಿ, ಅವರ ಬಟ್ಟೆಯಲ್ಲಿ, ಇನ್ಫ್ಯಾಕ್ಟ್ ಅವರ ಸ್ಕಿನ್ ಮೇಲೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಹೀಗೆ ಸ್ವಲ್ಪ ವರ್ಷ ಕಳೀತಾ ಹೋಗುತ್ತೆ. ಮ್ಯಾರಿ ಕ್ಯೂರಿಗೆ ಸ್ವಲ್ಪನೇ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳಕ್ ಶುರು ಆಗುತ್ತೆ. ಹೆವಿಯಾಗಿ ವಾಮಿಟಿಂಗ್ ಆಗ್ತಾ ಇರುತ್ತೆ, ಹೇರ್ ಫಾಲ್ ಆಗ್ತಾ ಇರುತ್ತೆ, ಅಂಡ್ ಫುಲ್ ಬಾಡಿ ತುಂಬಾನೇ ವೀಕ್ ಅಂತ ಅನಿಸ್ತಾ ಇರುತ್ತೆ. ಕೊನೆಗೂ 1934ರಲ್ಲಿ ಮೆರಿ ಕ್ಯೂರಿ ತೀರ್ಕೋತಾರೆ. ಅವ್ರು ಏನಕ್ಕೆ ತೀರ್ಕೊಂಡ್ರು ಅಂತ ಸ್ಟಡಿ ಮಾಡಿ ನೋಡಿದ್ರೆ ಎಲ್ರಿಗೂ ಶಾಕ್ ಆಗಿ ಹೋಗುತ್ತೆ. ಅವ್ರು ತೀರ್ಕೊಂಡಿದ್ದಕ್ಕೆ ಮೈನ್ ರೀಸನ್ ಅವ್ರು ಇನ್ವೆಂಟ್ ಮಾಡಿದ ರೇಡಿಯಂ, ಅದರಿಂದ ಎಮಿಟ್ ಆಗ್ತಾ ಇದ್ದ ರೇಡಿಯೇಷನ್ಸ್ ಗಳು. ಈ ಒಂದು ರೇಡಿಯಂ ಮ್ಯಾರಿನ ಜೀವನ ತೆಗೆದಿದ್ರು ಕೂಡ ನಂತರದ ದಿನಗಳಲ್ಲಿ ಹಲವಾರು ಪೇಷಂಟ್ಸ್ ಗಳ ಕ್ಯಾನ್ಸರ್ ನ ಕ್ಯೂರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಹಾಗಾದ್ರೆ ನಮ್ ವಾಚ್ ಅಲ್ಲಿ ಯೂಸ್ ಮಾಡೋ ರೇಡಿಯಂ ಇಂದನೂ ರೇಡಿಯೇಷನ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ? ನಮ್ ವಾಚ್ ಅಲ್ಲಿ ಇರೋದು ರೇಡಿಯಮೇ ಅಲ್ಲ. ಹಾಗಾದ್ರೆ ಏನು? ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ.